ಪ್ರಜಾಪ್ರಭುತ್ವ ಸರ್ವಾಧಿಕಾರಿಯ ಬಂದಿಯಾಗಿತ್ತು. ಎಲ್ಲಿತ್ತು ಪ್ರಜಾಪ್ರಭುತ್ವ? ಹೀಗೆ ಮಾತಾಡೋಕ್ಕೆ ಅವಕಾಶ ಇತ್ತಾ? ಬೀದಿಲಿ ನಿಂತು ಹೋರಾಟ ಮಾಡೋಕ್ಕೆ ಅವಕಾಶ ಇತ್ತಾ? ಯಾವುದೂ ಇರಲಿಲ್ಲ. ಪ್ರಜಾಪ್ರಭುತ್ವ ಬಂದಿಯಾಗಿತ್ತು. ಹಾಗಿದ್ದರೆ ಇದನ್ನೆಲ್ಲ ತಿಳಿಸ್ಬೇಕಾದಂಥ ಪತ್ರಿಕಾ ರಂಗ ಏನು ಮಾಡ್ತಿತ್ತು? 4ನೇ ಅಂಗ ಅಂತ ಕರಿತೀವಲ್ಲ, ಸಂವಿಧಾನದ 3 ಅಂಗಗಳು ಅಧಿಕೃತವಾದರೆ ಇನ್ನೊಂದು ರೆಸ್ಪಾನ್ಸಿಬಿಲಿಟಿಯ ಕಾರಣಕ್ಕೆ, ಜವಾಬ್ದಾರಿಯ ಕಾರಣಕ್ಕೆ ಪತ್ರಿಕಾ ರಂಗ 4ನೇ ಅಂಗ ಅಂತ ಕರಿತೇವೆ. ಪತ್ರಕರ್ತ ಸ್ನೇಹಿತರು ಇಲ್ಲಿ ಕೂತಿದ್ದೀರಿ. ಪತ್ರಿಕೆಯಲ್ಲಿ ಏನು ಬರಬೇಕು ಅನ್ನೋದು ಸೆನ್ಸಾರಿಗೊಳಪಡ್ತಿತ್ತು. ಸಂಪಾದಕೀಯ ಬರೆಯುವಂಥ ಅಧಿಕಾರವೂ ಕೂಡ ಇರಲಿಲ್ಲ. ಅದಕ್ಕಾಗಿ ಇಂಡಿಯನ್ ಎಕ್ಸ್ಪ್ರೆಸ್ಸು ಖಾಲಿ ಬಿಟ್ಟು ತನ್ನ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತು. ಯಾರು ಪ್ರತಿಭಟಿಸಿದ್ರು ಆ ಸಂಪಾದಕರು ಜೈಲಿಗೆ ಹೋದರು. ಅವ್ರ ಪತ್ರಿಕಾ ಕಚೇರಿಗೆ ಬೀಗ ಬಿತ್ತು. ಅವರ ಪ್ರಿಂಟಿಂಗ್ ಪ್ರೆಸ್ಗಳನ್ನು ಜಪ್ತು ಮಾಡಿದರು. ಇನ್ನು ಕೆಲವರು ಒಂದು ನೇತೃತ್ವ ತೆಗೆದುಕೊಂಡು ಹೋಗಿ ಹೊಗಳಿ ಬಂದರು. ಪತ್ರಿಕಾ ಸ್ವಾತಂತ್ರ್ಯದ ಹರಣ ಆಗಿತ್ತು. ಪತ್ರಿಕೆಗಳಲ್ಲಿ ಸರ್ಕಾರದ ವಿರುದ್ಧ ಒಂದಕ್ಷರನೂ ಬರೆಯೋಂಗಿರಲಿಲ್ಲ. ತುರ್ತು ಪರಿಸ್ಥಿತಿಯ ವಿರುದ್ಧ ಒಂದಕ್ಷರ ಬರೆಯೋಂಗಿರಲಿಲ್ಲ.